ದಿನಕ್ಕೆ ಲೋಕಸಭಾ ಚುನಾವಣಾ ಕಾವು ರಂಗೇರ್ತಿದೆ. ಏನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರು ಏನು ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಅವರು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಏನು ಇವತ್ತು ಹುಣಸೂರು ತಾಲೂಕಿನ ಹನಗೂಡು ಹೋಬಳಿಯಲ್ಲಿ ಬಿಜೆಪಿ ಅಂದ್ರೆ ಮೈತ್ರಿ ಅಭ್ಯರ್ಥಿ ಯದುವೀರ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಸದ್ಯ ನಾವಿರ್ತಕ್ಕಂಥದ್ದು ಈಗ ಹನಗೂಡಿನಲ್ಲಿ ಏನು ಮಹಾರಾಜ ಯದುವೀರ್ ಅವರು ಈಗ ಹನಗೂಡು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಏನು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾದಂತಹ ಯದುವೀರ್ ಒಡೆಯವರಿಗೆ ಇವತ್ತು ಹನಗೂಡು ಗ್ರಾಮದಲ್ಲಿ ಒಂದು ಹನಗೂಡು ಹೋಬಳಿಯ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಅಬ್ಬರದ ಒಂದು ಅದ್ದೂರಿ ಸ್ವಾಗತವನ್ನು ಕೂಡ ಕೋರ್ತಾ ಇರ್ತಕ್ಕಂಥದ್ದು ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಹನಗೂಡಿನಲ್ಲಿ ಏನು ಒಂದು ರೋಡ್ ಶೋ ಮಾಡ್ತಾ ಇದ್ದಾರೆ. ಈ ರೋಡ್ ಶೋನಲ್ಲಿ ಯದುವೀರ್ಗೆ ಸಾಥ್ ಕೊಡ್ತಾ ಇದ್ದಾರೆ ಹುಣಸೂರು ಕ್ಷೇತ್ರದ ಜೆಡಿಎಸ್ನ ಶಾಸಕರಾದಂತಹ ಡಿ ಹರೀಶ್ ಗೌಡ ಅವರು. ಈಗ ಬೆಳಗ್ಗೆ ಮುಂಜಾನೆ ಹುಣಸೂರಿಗೆ ಆಗಮಿಸಿದಂತಹ ಯದುವೀರ್ ಮತ್ತೆ ಹರೀಶ್ ಗೌಡ ಇಬ್ಬರು ಕೂಡ ಏನು ದೇವರಾಜ ಅರಸರವರ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಿದ್ರು. ಅದಾದ ನಂತರ ಕಲ್ಲಳ್ಳಿ ಗ್ರಾಮಕ್ಕೂ ಕೂಡ ಭೇಟಿ ನೀಡಿ ಅವರ ಮನೆಗೆ ಆಗಮಿಸಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಸಮಾಧಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸಿದ್ರು. ಈಗ ಹನಗೂಡು ಗ್ರಾಮದಲ್ಲಿ ಒಂದು ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತೆರೆದ ವಾಹನದಲ್ಲಿ ದೇವರಾಜ ಅರಸು ಕುಟುಂಬದ ಮಂಜುನಾಥ ಅರಸರು ಕೂಡ ಇವತ್ತು ಇವರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು. ಏನು ದೊಡ್ಡ ಮಟ್ಟದಲ್ಲಿ ನಾವು ಗೆದ್ದೇ ಗೆಲ್ತೀವಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯದುವೀರ್ ಒಡೆಯರ್ ಅವರಿಗೆ ಕೂಡ ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಪೂರ್ಣ ಸ್ವಾಗತವನ್ನು ಕೋರುವ ಮೂಲಕ ಈ ಬಾರಿ ನಾವು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಭರವಸೆಯನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಆರ್ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.